ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಾವು ಏರ್ತಾ ಇದ್ದಂಗೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈಗ ಫೀಲ್ಡಿಗಿಳಿದಿದ್ದಾವೆ. ವೆಸ್ಟ್ ಬೆಂಗಾಲ್ನಲ್ಲಿ 2 ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿರುವಾಗಲೇ ತೃಣಮೂಲ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ಮತ್ತು ಇಡಿ ದಾಳಿಗಳು ಬಿರುಗಾಳಿ ಎಬ್ಬಿಸಿದ್ದಾವೆ. ಕೋಲ್ಕತ್ತಾದ ಹೆಲ್ಜಿನ್ ರಸ್ತೆಯಲ್ಲಿರುವ ಉದ್ಯಮಿ ಮಿರಾಜ್ ಶಾ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ. ಹಾಗಾದರೆ ಯಾರಿ ಮಿರಾಜ್ ಶಾ? ಸಾಕ್ಷಾತ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಅತ್ಯಂತ ಆಪ್ತ ವಲಯದ ವ್ಯಕ್ತಿ. ಮಮತಾ ಬ್ಯಾನರ್ಜಿಯವರ ನಾಮಪತ್ರಕ್ಕೆ ಸಹಿ ಹಾಕಿದ್ದ 4 ಪ್ರಮುಖರಲ್ಲಿ ಈ ಮಿರಾಜ್ ಶಾ ಕೂಡ ಒಬ್ಬರು. ಕಾಕತಾಳಿ ಏನಂತಂದರೆ, ಈ ದಾಳಿ ನಡೆದಿದ್ದು ಮಮತಾ ಬ್ಯಾನರ್ಜಿಯವರ ಸ್ವಕ್ಷೇತ್ರವಾದ ಭವಾನಿಪುರದಲ್ಲಿ. ಎದುರಾಳಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ ದೊಡ್ಡ ಫೈಟ್ ನಡೀತಾ ಇರುವಾಗಲೇ ಈ ದಾಳಿ ಆಗಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕೇವಲ ಮಿರಾಜ್ ಶಾ ಮಾತ್ರವಲ್ಲ, ರಾಸ್ ಬಿಹಾರಿ ಕ್ಷೇತ್ರದ TMC ಅಭ್ಯರ್ಥಿ ದೇಬಾಶಿಶ್ ಕುಮಾರ್ ಅವರ ಮನೆ ಮತ್ತು ಅವರ ಅತ್ತೆ ಮಾವನ ಮನೆಯನ್ನು ಕೂಡ ಐಟಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಈಗಾಗಲೇ ಭೂ ಹಗರಣದ ಹೆಸರಲ್ಲಿ ಇಡಿ ವಿಚಾರಣೆ ಎದುರಿಸ್ತಾ ಇರುವ ಕುಮಾರ್ ಮೇಲೆ ಈಗ ಐಟಿ ದಾಳಿ ಎಬ್ಬಿಸಿ ತಟ್ಟಿದೆ. ಈ ಬೆಳವಣಿಗೆಯಿಂದ ಕೆರಳಿರುವ TMC ಮೋದಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದೆ. ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಬಿಜೆಪಿ ಇಂತಹ ಅಸ್ತ್ರಗಳನ್ನು ಬಳಸ್ತದೆ. ಇದು ಪ್ರತಿ ಚುನಾವಣೆಯ ಮುನ್ನ ನಡೆಯುವ ಮಾಮೂಲಿ ಡ್ರಾಮಾ ಅಂತ TMC ವಕ್ತಾರ ಜಯಪ್ರಕಾಶ್ ಮಜುಮ್ದಾರ್ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷಗಳ ಆರೋಪ ಏನಂದರೆ, ಚುನಾವಣಾ ಸಮಯದಲ್ಲಿ ಕೇಂದ್ರ ಸರ್ಕಾರ ಐಟಿ ಮತ್ತು ಇಡಿ ಸಂಸ್ಥೆಗಳನ್ನು ರಾಜಕೀಯ ಸೇಡಿಗೋಸ್ಕರ ಬಳಸ್ಕೊಳ್ತಾ ಇದೆ ಅಂತ. ಅಭ್ಯರ್ಥಿಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿರಬೇಕಾದ ಸಮಯದಲ್ಲಿ ಅವರನ್ನು ತನಿಖಾ ಸಂಸ್ಥೆಗಳ ಕಚೇರಿಗೆ ಅಲೆಯುವಂತೆ ಮಾಡೋದು ಬಿಜೆಪಿಯ ತಂತ್ರ ಅನ್ನೋ ಪ್ರಶ್ನೆ ಈಗ ಮೂಡಿದೆ. ಇದರ ನಡುವೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ಕಣ ರಂಗೇರಿದೆ. ಅದರಲ್ಲೂ ಉತ್ತರ ಬಂಗಾಳದ ಭಾಗದಲ್ಲಿ ಈಗ ಜಿದ್ದಾಜಿದ್ದಿನ ಹೋರಾಟ ಶುರುವಾಗಿದೆ. ಇದಕ್ಕೆ ಕಾರಣ ರಾಜವಂಶಿ ಸಮುದಾಯ. ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಈ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಹಾಗಾದರೆ ಈ ರಾಜವಂಶಿ ಸಮುದಾಯ ಯಾರು? ಇವರು ಚುನಾವಣೆಯ ಮೇಲೆ ಅಷ್ಟೊಂದು ಪ್ರಭಾವ ಬೀರೋದು ಯಾಕೆ? ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ ಇವಾಗ. ಮಾರ್ಚ್ 24ನೇ ತಾರೀಕು CM ಮಮತಾ ಬ್ಯಾನರ್ಜಿ ಉತ್ತರ ಬಂಗಾಳಕ್ಕೆ ಪ್ರಚಾರಕ್ಕಂತ ಹೋದಾಗಲೇ ಬಿಜೆಪಿಯ ಸುವೇಂದು ಅಧಿಕಾರಿ ಅವರಿಗೊಂದು ಗಿಫ್ಟ್ ಕೊಟ್ಟರು. ರಾಜವಂಶಿ ಸಮುದಾಯದ ಪ್ರಬಲ ನಾಯಕ ಬಂಶಿಬದನ್ ಬರ್ಮನ್ ಅವರ ಆಪ್ತರು ಮತ್ತು ಮಾಜಿ TMC ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ಬಿಟ್ರು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯವಾಗಿ ದೊಡ್ಡ ಹೊಡೆತ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರಾಜವಂಶಿ ಸಮುದಾಯ ಅತಿ ದೊಡ್ಡ ಪರಿಶಿಷ್ಟ ಜಾತಿಯ ಗುಂಪಾಗಿದೆ. ರಾಜ್ಯದ ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ ಇವರ ಪಾಲು ಸುಮಾರು 18.4%ನಷ್ಟಿದೆ. ಉತ್ತರ ಬಂಗಾಳದ ಕೂಚ್ ಬೆಹಾರ್, ಜಲ್ಪೈಗುರಿ ಮತ್ತು ದಿನಾಜ್ಪುರ್ ಜಿಲ್ಲೆಗಳ ಸುಮಾರು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರೇ ಕಿಂಗ್ ಮೇಕರ್ಗಳಾಗಿರ್ತಾರೆ. ಈಗ ಈ ಸಮುದಾಯದ ಪ್ರಮುಖ ಬೇಡಿಕೆ ಏನಂತಂದರೆ, ರಾಜವಂಶಿ ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಈ ಕೆಲಸ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಇತ್ತ ಮಮತಾ ಬ್ಯಾನರ್ಜಿ ಅವರು, ನಾವು ಈಗಾಗಲೇ ರಾಜವಂಶಿ ಭಾಷಾ ಅಕಾಡೆಮಿ, ಪಂಚಾನಂದ್ ಬರ್ಮಾ ವಿಶ್ವವಿದ್ಯಾಲಯ ಮತ್ತು 200 ಶಾಲೆಗಳನ್ನು ಕೊಟ್ಟಿದ್ದೇವೆ ಅನ್ನುತ್ತಾ ತಮ್ಮ ಅಭಿವೃದ್ಧಿ ಕಾರ್ಡನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆಗಳ ಇತಿಹಾಸ ನೋಡಿದರೆ 2019 ಮತ್ತು 2021ರಲ್ಲಿ ಬಿಜೆಪಿ ಈ ಭಾಗದಲ್ಲಿ ಭರ್ಜರಿ ಮುನ್ನಡೆಯನ್ನು ಸಾಧಿಸಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ TMC ತನ್ನ ಕಳೆದು ಹೋದ ನೆಲೆಯನ್ನು ಮತ್ತೆ ಪಡ್ಕೊಂಡಿದೆ. ಈ ಬಾರಿ ಅನಂತ್ ಮಹಾರಾಜ್ ಅವರಂತಹ ಪ್ರಭಾವಿ ನಾಯಕರು ಯಾರ ಪರ ನಿಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಅಭಿಷೇಕ್ ಬ್ಯಾನರ್ಜಿ ಅವರಂತೂ ನಮ್ಮ ಅಭ್ಯರ್ಥಿಯೇ ಅನಂತ್ ಮಹಾರಾಜ್ ಅವರ ಅಭ್ಯರ್ಥಿ ಅಂತ ಸವಾಲು ಹಾಕಿದ್ದಾರೆ. ಒಟ್ಟಿನಲ್ಲಿ ಉತ್ತರ ಬಂಗಾಳದ ಗದ್ದುಗೆ ಹಿಡಿಯೋದಕ್ಕೆ ರಾಜವಂಶಿಗಳ ಬೆಂಬಲ ಅನಿವಾರ್ಯ ಆಗಿದೆ. ಪ್ರತ್ಯೇಕ ರಾಜ್ಯದ ಹೋರಾಟದಿಂದ ಹಿಡಿದು ಭಾಷೆಯ ಮಾನ್ಯತೆ ತನಕ ಇಲ್ಲಿನ ರಾಜಕೀಯ ಬಹಳ ಸಂಕೀರ್ಣವಾದದ್ದು. ಏಪ್ರಿಲ್ 23ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯಲಿದೆ. ರಾಜವಂಶಿ ಸಮುದಾಯ ಈ ಬಾರಿ ಯಾರ ಕೈ ಹಿಡಿಯಲಿದೆ ಕಾದು ನೋಡಬೇಕಾಗಿದೆ. ಆದರೆ ಚುನಾವಣೆಗೂ ಮುನ್ನ ನಡೆಯುವ ಈ ತನಿಖಾ ಸಂಸ್ಥೆಗಳ ದಾಳಿಗಳು ನಿಜಕ್ಕೂ ಭ್ರಷ್ಟಾಚಾರದ ವಿರುದ್ಧದ ಕ್ರಮನ ಅಥವಾ ವಿರೋಧ ಪಕ್ಷಗಳನ್ನು ಹನಿಯುವ ರಾಜಕೀಯ ಅಸ್ತ್ರನ? ಇದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.